ನೀರು ಇದೆಲ್ಲವೂ ಇದೆ. ಎಲ್ಲಿದೆ ಇವೆಲ್ಲವೂ? ಭೂಮಿ. ಭೂಮಿ ಅಂದ್ರೆ ಏನಿದು? ಭೂಮಿ ಅನ್ನೋದು ಏನು? ಜೀವಂತ ಗ್ರಹ. ಭೂಮಿ ಅನ್ನೋದೊಂದು ಜೀವಂತ ಗ್ರಹ. ಭೂಗೋಳದ ಮೊದಲನೇ ಪಾಠದಲ್ಲಿ ಓದಿದ್ದಾನೆ. ನಮ್ಮ ಗ್ರಹ ಯಾವುದು? ಭೂಮಿ. ಭೂಮಿ ನಮ್ಮ ಜೀವಂತ ಗ್ರಹ. ಭೂಮಿಯನ್ನ ಜೀವಂತ ಗ್ರಹ ಅಂತ ಕರಿತೀವಿ. ಒಬ್ರು ಉತ್ತರ ಕೊಡ್ಬೇಕು. ಎಲ್ಲದಕ್ಕೂ ಒಬ್ನೇ ಅಲ್ಲಪ್ಪ. ಹೇಳ. ಇದ್ರಲ್ಲೂ ಯಾವ್ದ್ರಲ್ಲಿ? ಯಾವ ಗ್ರಹಗಳಲ್ಲೂ ಜೀವಿಗಳ ಅಸ್ತಿತ್ವ ಇಲ್ಲ. ಜೀವಿಗಳ ಅಸ್ತಿತ್ವ ಇರುವಂತ ಏಕೈಕ ಗ್ರಹ ಅಂದ್ರೆ ಭೂಮಿ ಅಂತ ಕರಿತಿದ್ದಾನೆ. ಗುಡ್. ಯಾಕೆ ಭೂಮಿ ಮೇಲೆ ಮಾತ್ರ ಜೀವಿಗಳ ಅಸ್ತಿತ್ವವನ್ನು ನಾವು ಕಾಣ್ತೀವಿ, ಬೇರೆ ಗ್ರಹಗಳಲ್ಲಿ ಯಾಕಿಲ್ಲ? ಬೇರೆ ಗ್ರಹಗಳಲ್ಲಿ ಇಲ್ಲದಿರುವಂತ ಜೀವಿಗಳನ್ನ ಭೂಮಿಯಲ್ಲಿ ಮಾತ್ರ ಕಾಣ್ತೀವಿ. ಅದಕ್ಕೆ ಕಾರಣ ಏನು? ಭೂಮಿ ಮೇಲೆ ಜೀವಿಗಳು ಉಸಿರಾಟ ಮಾಡೋಕ್ಕೆ ಗಾಳಿ, ಅದನ್ನ ನಾವೆಂತ ಗೋಳ ಅಂತೀವಿ? ಗೋಳ ಅಂತ ಕರಿತೀವಿ. ಹೌದಾ? ಜೀವಿಗಳು ದಾಹದಾಗ ಕುಡಿಯೋದಕ್ಕೆ ಬೇಕಾದಂತಹ ನೀರಿನ ಮೂಲಗಳಿದೆ, ಅದನ್ನೇನಂತ ಕರಿತೀವಿ? ಜಲಗೋಳ. ವಾಯುಗೋಳ, ಜಲಗೋಳ. ಹಾಗಾದ್ರೆ ಬೆಟ್ಟ, ಗುಡ್ಡ, ಕಲ್ಲು ಇವುಗಳನ್ನ ಎಂತ ಗೋಳ ಅಂತೀವಿ? ಶಿಲಾಗೋಳ ಅಂತ ಕರಿತೀವಿ. ಶಿಲಾ. ಹಾಗಾದ್ರೆ ಭೂಮಿಯ ನಾಲ್ಕನೇ ಆಯಾಮ ಹೊಂದಿದೆ. ಭೂಮಿಯ ನಾಲ್ಕನೇ ಆಯಾಮ ಜೀವಿಗಳಿರುತ್ತೆ. ಆ ಜೀವಿಗಳಿರೋದಕ್ಕೆ ಇದನ್ನೇ ಮತ್ತೊಂದು ಏನಂತ ಕರಿತೀವಿ? ಜೀವಗೋಳ ಅಂತೇಳಿ ಕರಿತೀವಿ. ನಮಗೆ ಗೊತ್ತಿರುವಂತ ಪಾಠನೇ ಜೀವಗೋಳ ಅಂತ ಹೇಳಿ. ಆಗ ಜೀವಗೋಳ ಇದು ಭೂಮಿಯ ನಾಲ್ಕನೇ ಆಯಾಮ ಅಂತ ಕರಿತೀವಿ. ಮೊದಲನೇ ಆಯಾಮ ಯಾವುದು? ಶಿಲಾಗೋಳ ಅಂದ್ರೆ ಒಬ್ರು ಹೇಳ್ರಿ. ಶಿಲಾಗೋಳ ಎಂದರೇನು? ಭೂಮಿಯ ಮೇಲಿರುವಂತ ಘನ ಪದರವನ್ನ, ಭೂಮಿಯ ಮೇಲಿರುವಂತಹ ಶಿಲೆಗಳ ಅಸ್ತಿತ್ವವನ್ನ ನಾವೆಂತ ಕರಿತೀವಿ? ಶಿಲಾಗೋಳ ಅಂತ ಕರಿತೀವಿ. ವಾಯುಗೋಳ ಎಂದರೆ ಭೂಮಿಯ ಮೇಲಿನ ವಾತಾವರಣವನ್ನ ವಾಯುಗೋಳ. ಭೂಮಿಯ ಮೇಲೆ ತೆಳುವಾದ ಪೊರೆಯಂತೆ ಆವರಿಸಿರುವಂತ ಅನಿಲಗಳನ್ನ ನಾವೆಂತ ಕರಿತೀವಿ? ವಾಯುಗೋಳ ಅಂತೇಳಿ ಕರಿತೀವಿ. ಇನ್ನ ಜಲಗೋಳ ಅಂತಂದ್ರೆ ಭೂಮಿಯ ಮೇಲಿರುವಂತಹ ಮೂಲಗಳನ್ನ ಏನಂತ ಕರಿತೀವಿ? ಜಲಗೋಳ. ಹಾಗಾದ್ರೆ ಭೂಮಿಯ ಮೇಲಿನ ನೀರಿನ ಮೂಲಗಳನ್ನು ಎಲ್ಲೆಲ್ಲಿ ಸಿಗುತ್ತೆ? ಸಮುದ್ರ, ಸಾಗರ, ಹಳ್ಳ, ಬಾವಿ, ಸರೋವರ. ಇವುಗಳಲ್ಲಿ ನೀರಿನ ಮೂಲಗಳು ಸಿಗುತ್ತೆ. ಅದನ್ನು ನಾವು ಜಲಗೋಳ ಅಂತೇಳಿ ಕರಿತೀವಿ. ಗುಡ್. ಜೀವಿಗಳ ಅಸ್ತಿತ್ವಕ್ಕೆ ನೀರು, ಗಾಳಿ ಬೇಕೇ ಬೇಕು ತಾನೆ? ಹೌದಾ? ಆ ನೀರು ಮತ್ತು ಗಾಳಿ, ಅದ್ರ ಜೊತೆಗೆ ಸೂರ್ಯನ ಕಿರಣ. ನಾವು ಸೂರ್ಯನಿಗೆ ಅತಿ ಸಮೀಪದಲ್ಲೂ ಇಲ್ಲ, ಅತಿ ದೂರದಲ್ಲೂ ಇಲ್ಲ, ಅಂಧಕಾರವಾದ ಅಂತರದಲ್ಲಿದ್ದೀವಿ. ಹೌದಲ್ಲ? ಹೀಗಾಗಿ ನೋಡಿ, ಸೂರ್ಯನಿಗೆ ಸಮೀಪವಾಗಿರುವ ಗ್ರಹದಲ್ಲೂ ಜೀವಿಗಳಿಲ್ಲ, ದೂರವಾಗಿರುವ ಗ್ರಹಗಳಲ್ಲೂ ಜೀವಿಗಳು ಇಲ್ಲ. ನಾವು ಹಿತಕರವಾದ ಅಂತರದಲ್ಲಿದ್ದೀವಿ. ನಾವೆಲ್ಲ ಸೂರ್ಯನಿಂದ ಎಷ್ಟನೇ ಸ್ಥಾನವನ್ನು ಕಂಡುಹಿಡಿದಿದ್ದೀವಿ? ಮೂರನೇ ಸ್ಥಾನ. ಇದು ನಾವು ಭೂಮಿ ನಮ್ಮ ಜೀವಂತ ಗ್ರಹ ಪಾಠ ಮಾಡಬೇಕಾದ್ರೂ ಸಹ ತೋರಿಸಿದ್ವಿ, ಹೇಳಿದ್ದಾರೆ. ನಾವು ಸೂರ್ಯನಿಂದ ಎಷ್ಟನೇ ಅಂತರದಲ್ಲಿರುವಂತಹ ಗ್ರಹ? ಮೂರನೇ. ಹಾಗಾಗಿ ನಮಗೆ ಹಿತಕರವಾದಂತಹ ಸೂರ್ಯನ ಶಾಖ ದೊರಕೋದ್ರಿಂದ ನಾವೆಲ್ಲೂ ನಮ್ಮ ಅಸ್ತಿತ್ವ ಇರುತ್ತೆ. ಅದು ಸಹ ಒಂದು ಕಾರಣ. ಯಾವ ಗ್ರಹದಲ್ಲಿ? ಭೂಮಿ ಗ್ರಹ. ಹಾಗಾದ್ರೆ ಇಲ್ಲಿ ನಿಮಗೆ ಕೆಲವು ಚಾರ್ಟ್ಗಳನ್ನು ಕೊಡ್ತೀನಿ. ಆ ಚಾರ್ಟ್ ಅನ್ನ ನೀವೇ ವಿವರಿಸಿ ಹೇಳಬೇಕು. ಯಾರಾದ್ರೂ ಒಬ್ರು ಬನ್ನಿ. ಯಾರು ಬರ್ತೀರಾ? ಚಾರ್ಟ್ ಇದೆ ಇಲ್ಲಿ, ಬೇಗ ಬನ್ನಿ. ಯಾರಾದ್ರೂ ಒಬ್ರು ಇದರಲ್ಲಿ ಗ್ರಹಗಳು ಯಾವ್ಯಾವ ಇದಾವೆ ಅನ್ನೋದನ್ನ ಹೇಳ್ಬೇಕಾಗುತ್ತೆ. ಇದು ಏನು? ಇದು ಯಾವ್ಯಾವ ಗ್ರಹ? ಇಲ್ಲಿ ಇಂಗ್ಲಿಷ್ ಅಲ್ಲಿದೆ, ಕನ್ನಡದಲ್ಲಿ
ಸೌರಯುಗ. ಇದರಲ್ಲಿ ಫಸ್ಟ್ ಸೂರ್ಯ, ಸೆಕೆಂಡ್ ಸೂರ್ಯ. ಸೂರ್ಯನ ನಂತರದ ಸ್ಥಾನ ಯಾವುದಿದೆ? ಮಿಸ್ ಬುಧ. ಬುಧ. ಯಾವುದಿದೆ? ಬುಧ ಗ್ರಹ. ಅದನ್ನ ಮರ್ಕ್ಯುರಿ ಅಂತ ಕರಿತಾನೆ. ನಂತರ ಶುಕ್ರ. ಎರಡನೇ ಸ್ಥಾನದಲ್ಲಿ ಯಾರಿದ್ದಾನೆ? ಶುಕ್ರ. ಆಮೇಲೆ ಮಿಸ್ ಮೂರನೇದು ಭೂಮಿ. ಮೂರನೇದು ಭೂಮಿ, ಅರ್ಥ. ನಾಲ್ಕನೇದು ಮಂಗಳ. ಮಂಗಳ. ಐದನೇದು ಗುರು. ಆರನೇದು ಶನಿ. ಏಳನೇದು ಯುರನೆಸ್, ನೆಪ್ಚೂನ್. ಇನ್ನೊಮ್ಮೆ ಹೇಳಪ್ಪ, ನೋಡ್ಕೊಳ್ಳಿ. ಮಿಸ್ ಮೊದಲನೇದು ಬುಧ. ಸೂರ್ಯನ ಪರಿವಾರದಲ್ಲಿ ಸೂರ್ಯನ ಸುತ್ತ ಇರುವಂತಹ ಗ್ರಹಗಳನ್ನ ಪರಿಚಯಿಸ್ತಾ ಇದ್ದಪ್ಪ ನಿಮ್ಮ ಫ್ರೆಂಡ್. ಹೇಳಪ್ಪ ಮಿಸ್ ಇದು ಸೌರಯುಗ. ಇದರಲ್ಲಿ ಮೊದಲು ಸೂರ್ಯ, ಮೊದಲನೇ ಗ್ರಹ ಬುಧ, ಎರಡನೇದು ಶುಕ್ರ, ಮೂರನೇದು ಶನಿ, ಭೂಮಿ, ನಾಲ್ಕನೇದು ಮಂಗಳ, ಐದನೇದು ಗುರು, ಆರನೇದು ಶನಿ, ಏಳನೇದು ಯುರನೆಸ್, ಎಂಟನೇದು ನೆಪ್ಚೂನ್. ಇವನ್ನ ನಾವು ಸೌರ ವ್ಯೂಹ ಅಂತ ಕರೀತಾರೆ. ಸೌರ ಅಂದ್ರೇನು? ಸೂರ್ಯನ ಸುತ್ತ ಸುತ್ತುತ್ತಾನೆ. ಇದನ್ನ ಸೌರ ವ್ಯೂಹ ಅಂತೇಳಿ ಕರಿತೀವಿ. ಇಲ್ಲಿ ಇನ್ನೊಂದು ಚಾರ್ಟ್ ಇದೆ, ನಮ್ಮ ಗ್ರಹಗಳು ಅಂತ ಹೇಳ್ಬಿಟ್ಟು. ನಮ್ಮ ಗ್ರಹಗಳನ್ನ ಯಾರು ಪರಿಚಯಿಸ್ತೀರಿ? ಬನ್ನಿ ಬಾಯ್ಸ್ ಕಡೆಯಿಂದ. ಇದನ್ನ ಇಲ್ಲಿದೆ, ನೋಡ್ಕೊಂಡು ಹೇಳೋದಷ್ಟೇ ಯಾವ ಚಿತ್ರ ಅಂತ ಹೇಳಿ. ಬರಪ್ಪ ಬಾ. ನಮ್ಮ ಗ್ರಹಗಳು ಒಂದೊಂದಾಗಿ ಇಲ್ಲಿ ತೋರಿಸ್ತಾರೆ ನಿಮ್ಮ ಫ್ರೆಂಡ್ ಸಂಜಯ್. ನಮ್ಮ ಗ್ರಹಗಳು ಬುಧ, ಶುಕ್ರ, ಭೂಮಿ, ಮಂಗಳ. ಸರಿಯಾಗಿದೆ. ಬುಧ, ಶುಕ್ರ, ಭೂಮಿ, ಮಂಗಳ, ಗುರು. ಮಂಗಳ ಅಲ್ಲ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್. ಎಷ್ಟು ಗ್ರಹಗಳಿದಾವೆ? 8 ಗ್ರಹಗಳು. ಸರಿ, ಈ ಗ್ರಹಗಳಲ್ಲಿ ಜೀವಿಗಳನ್ನ ಒಳಗೊಂಡಿರುವಂತಹ ಏಕೈಕ ಗ್ರಹ ಅಂತಂದ್ರೆ ಯಾವುದು? ಭೂಮಿ ಗ್ರಹ ಅಲ್ವಾ? ನಾವು ಭೂಮಿ ಮೇಲೆ ಜೀವಿಗಳು ಇರೋದ್ರಿಂದಾನೆ ಭೂಮಿಯ 4ನೇ ಆಯಾಮ ಯಾವ್ದನ್ನ ಅಂತ ಕರಿತೀವಿ? ಜೀವ ಗೋಳ ಅಂತ ಕರಿತೀವಿ. ಸರಿ, ಈ ಪರಿಸರದಲ್ಲಿ ಜೀವಿಗಳಿದ್ದಾವೆ. ಯಾವ್ಯಾವ ಜೀವಿಗಳಿದ್ದಾವೆ? ಪ್ರಾಣಿಗಳು, ಪಕ್ಷಿಗಳು, ಗಿಡ ಮರಗಳು ಅಲ್ವಾ? ಕ್ರಿಮಿಕೀಟಗಳು. ಇವೆಲ್ಲವೂ ಸಹ ಎಲ್ಲಿ ಕಾಣ್ತೀವಿ? ಭೂಮಿ ಮೇಲೆ ಕಾಣ್ತೀವಿ. ಸರಿ, ಒಂದೊಂದು ಪ್ರಾಣಿಗೂ ಒಂದೊಂದು ಪಕ್ಷಿಗೂ ಅವ್ರದ್ದೇ ಆದಂತಹ ಭೌತಿಕ, ರಾಸಾಯನಿಕ ಅಲ್ವಾ? ಅವು ಎಲ್ಲಾ ಪ್ರಾಣಿಗಳು ಒಂದೇ ತರ ಇದಾವ? ಇಲ್ಲ. ಅವೆಲ್ಲವೂ ಸಹ ತಮ್ಮದೇ ಆದಂತಹ ಅನನ್ಯವಾದಂತಹ ಭೌತಿಕ ಸ್ವರೂಪವನ್ನ ಪಡೆದಿರ್ತವೆ. ಅವುಗಳದೇ ಆದಂತಹ ಅಂಗಾಂಗ ರಚನೆಯೂ ಸಹ ಇರುತ್ತೆ. ಇವೆಲ್ಲವೂ ಸೇರಿ ನಮ್ಮ ಭೂಮಿ ಮೇಲೆ ಒಂದು ಸುಂದರವಾದಂತಹ ಜೀವ ಪರಿಸರ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದೆ. ಜೀವ ಪರಿಸರ ವ್ಯವಸ್ಥೆ. ಈಗ ಭೂಮಿ ಮೇಲೆ ಒಂದು ಕ್ಷಣ ಕಲ್ಪನೆ ಮಾಡ್ಕೊಳ್ಳಿ. ಯಾವುದೇ ಪ್ರಾಣಿ ಪಕ್ಷಿಗಳಿದ್ರೆ ನಾವು ಅಷ್ಟೇ ಮನುಷ್ಯರಿದ್ದಿದ್ರೆ ಅದು ಪರಿಸರ ಉತ್ತಮ ಅನಿಸ್ತಿತ್ತ? ಇಲ್ಲ. ನಮ್ಮಂತೆ ಹಲವಾರು ಜೀವಿಗಳು, ಪ್ರಾಣಿಗಳು, ಪಕ್ಷಿಗಳು, ಗಿಡ ಮರಗಳು, ಸರೀಸೃಪಗಳು, ಹಾವುಗಳು ಎಲ್ಲವೂ ಇರುತ್ತಾನೆ. ಅವೆಲ್ಲವೂ ಸೇರಿ
ಜೈವಿಕ ಪರಿಸರ ಸಮತೋಲನ. ಜೈವಿಕ ಅಂತಂದ್ರೆ ಏನು? ಜೈವಿಕ ಪರಿಸರ ಸಮತೋಲನ. ಜೈವಿಕ ವಸ್ತು. ಜೀವ ಇರುವವೆಲ್ಲವೂ ಜೈವಿಕ. ಜೀವ ಇರುವಂತವು ಯಾವ್ಯಾವು? ಸರೀಸೃಪಗಳು, ಇವನ್ನೆಲ್ಲ ನಾವೇನಂತ ಕರಿತೀವಿ? ಜೈವಿಕ. ಸರಿ, ಜೀವ ಇರುವಂತಹ ಪ್ರಾಣಿ, ಪಕ್ಷಿ ಮತ್ತು ಸರೀಸೃಪ ಇವುಗಳ ಪರಿಸರವನ್ನು ಏನಂತ ಕರಿತೀವಿ ನಾವು? ಜೈವಿಕ ಪರಿಸರ. ಹೌದಾ? ನಾವು ಈ ಪರಿಸರದಲ್ಲಿ ಒಂದು ಪ್ರಾಣಿಯು ಇನ್ನೊಂದು ಪ್ರಾಣಿಗಳ ನಡುವೆ ಅನ್ಯೋನ್ಯವಾದ ಸಂಬಂಧ ಇದೆ. ಹೌದಾ? ಯಾವುದೋ ಒಂದು ವರ್ಗದ ಪ್ರಾಣಿ ಹೆಚ್ಚಾಗಿದ್ರು ಸಮಸ್ಯೆ ಇರ್ತಿತ್ತು, ಯಾವುದೋ ಒಂದು ವರ್ಗದ ಪ್ರಾಣಿ ಪಕ್ಷಿಗಳು ಕಡಿಮೆ ಇದ್ರೂ ಸಮಸ್ಯೆ. ಇವುಗಳ ನಡುವೆ ಏನಿದೆ? ಸಮತೋಲನ ಇರುತ್ತೆ. ಜೈವಿಕ ಪರಿಸರ ಸಮತೋಲನ ಅಂತಂದ್ರೆ ಭೂಮಿ ಮೇಲಿರುವಂತಹ ಜೀವಿಗಳ ನಡುವಿನ ಒಂದು ಸಮತೋಲನ ವ್ಯವಸ್ಥೆ. ಇವುಗಳ ನಡುವೆ ಒಂದು ಅನ್ಯೋನ್ಯವಾದಂತಹ ಸಂಬಂಧ ಬಾಂಧವ್ಯ ಇರುತ್ತೆ. ಈ ಉದಾಹರಣೆ ನಿಮಗೆ ಗೊತ್ತಿರುವಂತೆ ಒಂದು ಪ್ರಾಣಿನ ತಿಂದು ಇನ್ನೊಂದು ಪ್ರಾಣಿ ಬದುಕುತ್ತೆ. ಆ ರೀತಿ ಇಲ್ಲದಿದ್ರೆ ಜೈವಿಕ ಪರಿಸರ ಏನಾಗ್ತಿತ್ತು? ಅಸಮತೋಲನ ಆಗ್ತಾ ಇತ್ತು. ಹೌದಲ್ಲ? ಅಸಮತೋಲನ ಆಗ್ತಿತ್ತು. ಭೂಮಿ ಮೇಲೆ ಮಾನವರಿಂದ ಪ್ರಾಣಿಗಳ ಸಂತತಿ ಹೆಚ್ಚಾಗಿತ್ತು. ಆದ್ರೆ ಪರಿಸರ ಸಮತೋಲನದಲ್ಲಿ ಇರಬೇಕು ಅಂತಂದ್ರೆ ಈ ಜೈವಿಕ ಪರಿಸರದ ಪ್ರಾಣಿಗಳು, ಗಿಡ ಮರಗಳು, ಪಕ್ಷಿಗಳು ಏನಿದ್ದಾವೆ ಇವುಗಳ ನಡುವೆ ಏನಾಗುತ್ತೆ? ಒಂದು ಅನ್ಯೋನ್ಯವಾದಂತಹ ಸಮತೋಲನ ವ್ಯವಸ್ಥೆ, ಬಾಂಧವ್ಯ ವ್ಯವಸ್ಥೆ ಇದೆ. ಇದನ್ನ ನಾವೇನಂತ ಕರಿತೀವಿ? ಜೈವಿಕ ಪರಿಸರ ಸಮತೋಲನ ಅಂತೇಳಿ ಕರೀತೀವಿ. ಈಗ ಜೀವ ಪರಿಸರ ಶಾಸ್ತ್ರ ಅಂದ್ರೇನು, ಜೈವಿಕ ಪರಿಸರ ಸಮತೋಲನ ಅಂದ್ರೇನು ನಿಮ್ಗೆ ಅರ್ಥ ಆಯ್ತಾರೆ. ಈಗ ನೆಕ್ಸ್ಟ್ ಟಾಪಿಕ್ ಪರಿಸರ. ಪರಿಸರ ಎನ್ವಿರಾನ್ಮೆಂಟ್ ಅಂತ ಕರೀತೀವಿ. ಪರಿಸರ ಅಂದರೆ ಏನಾಗುತ್ತೆ? ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಪರಿಸರ ಅಂತೀವಿ. ಗುಡ್. ಆದ್ರೆ ಈ ಸುತ್ತಮುತ್ತಲಿನ ವಾತಾವರಣದಲ್ಲಿ ಏನೇನಿದೆ? ಗಾಳಿ, ಗಿಡ, ಮರ, ಪಕ್ಷಿ, ಜೈವಿಕ ಮತ್ತು ಅಜೈವಿಕ ವಸ್ತುಗಳಿದೆ ತಾನೆ? ಹೌದಾ? ನಮ್ಮ ಸುತ್ತಮುತ್ತಲಿರುವಂತಹ ಜೈವಿಕ ಮತ್ತು ಅಜೈವಿಕ ಪರಿಸರವನ್ನ ಜೈವಿಕ ಮತ್ತು ಅಜೈವಿಕ ವಾತಾವರಣವನ್ನ ಪರಿಸರ ಅಂತ ಕರೀತೀವಿ. ಸುಲಭವಾಗಿ ನಮ್ಮ ಸುತ್ತಮುತ್ತಲಿನ ವಾತಾವರಣವೇ ಪರಿಸರ. ನಾವು ಪರಿಸರಕ್ಕೆ ಹೊರಗಡೆ ಕರ್ಕೊಂಡು ಹೋಗ್ಬಿಟ್ರೆ ಈ ಪರಿಸರದಲ್ಲಿ ನಿಮ್ಗೆ ಏನೇನು ಕಾಣಿಸಿದೆ ಮಕ್ಕಳೇ ಅಂತಂದ್ರೆ ನೀವು ಹೇಳ್ತೀರಾ, ಮೀಸ್ ಗಿಡ ಮರಗಳಿದ್ದಾವೆ, ಬೆಟ್ಟ ಗುಡ್ಡ ಇದೆ, ಪ್ರಾಣಿ ಪಕ್ಷಿಗಳಿದ್ದಾವೆ, ನದಿಗಳಿದೆ, ಹಳ್ಳ ಕೊಳ್ಳಗಳಿದೆ. ಇವೆಲ್ಲವೂ ಏನು? ಪರಿಸರ. ಈ ಪರಿಸರದಲ್ಲಿ ಮತ್ತೆ ನಾವೇನ್ ಮಾಡ್ತೀವಿ? ಎರಡು ರೀತಿಯಾದ ವಸ್ತುಗಳನ್ನ ಕಾಣ್ತೀವಿ. ಒಂದು ಜೈವಿಕ ಮತ್ತೆ ಅಜೈವಿಕ. ಜೈವಿಕ ವಸ್ತುಗಳು ಯಾವುವು? ಜೀವ ಇರೋವೆಲ್ಲವೂ ಜೈವಿಕ. ಯಾವಾಗಲೂ ಜೀವ ಇರುವಂತವು ಜೈವಿಕ ವಸ್ತುಗಳಂದ್ರೆ ಯಾವ್ಯಾವು? ಪ್ರಾಣಿ, ಪಕ್ಷಿ, ಗಿಡ, ಮರ, ಕಣ್ಣಿಗೆ ಕಾಣದಂತಹ ಚಿಕ್ಕ ಚಿಕ್ಕ ಜೀವಿ, ಅವೆಲ್ಲವೂ ಜೈವಿಕ ಪರಿಸರ. ಅಜೈವಿಕ ಪರಿಸರ ಎಂದರೇನು? ಅಜೈವಿಕ ವಸ್ತುಗಳು ನಿರ್ಜೀವ ವಸ್ತುಗಳು ಏನಂತ ಕರಿತೀವಿ ನಾವು? ಅಜೈವಿಕ ವಸ್ತುಗಳು. ಅಜೈವಿಕ ವಸ್ತುಗಳು ಯಾವ್ಯಾವು? ಬೆಟ್ಟ, ಗುಡ್ಡ, ಕಲ್ಲು, ಮಣ್ಣು, ಮನೆ, ಪುಸ್ತಕ, ಬೇರು ಇವೆಲ್ಲ ಏನು? ಜೈವಿಕ ವಸ್ತುಗಳು. ಈ ಜೈವಿಕ ಮತ್ತು ಅಜೈವಿಕ ವಸ್ತುಗಳ ಪಟ್ಟಿ ಮಾಡ್ಕೊಂಡ್ ಬರ್ತೀರಾ ನಾಳೆ? ಆಮೇಲೆ ನಮ್ಮ ಸೌರವ್ಯೂಹದಲ್ಲಿರುವಂತಹ ಗ್ರಹಗಳ ಪಟ್ಟಿ ಮಾಡ್ಕೊಂಡ್ ಬರ್ತೀರಾ? ಸರಿ, ನಾವು ಪರಿಸರದಲ್ಲಿ ನಮ್ಮ ಸುತ್ತಮುತ್ತಲಿನ ವಾತಾವರಣ
ಹೀಗೆ ಮನೆ, ಕುರ್ಚಿ, ಬೆಂಚು, ಟೇಬಲ್, ಫ್ಯಾನು, ಲೈಟು, ಸೇತುವೆ, ಡ್ಯಾಮು ಇವನ್ನೆಲ್ಲ ನಾವು ಪ್ರಾಕೃತಿಕ ಸಾಂಸ್ಕೃತಿಕ ಅಥವಾ ಮಾನವರಿಂದ ಬಳಸ್ತೀವಿ. ಮತ್ತು ಇದನ್ನ ನಿರ್ಮಾಣ ಮಾಡಕ್ಕೆ ನಾವು ಯಾವ್ದು ಬಳಸ್ಕೊಂತೀವಿ? ಮರ ಎಂತದ್ದು? ಪ್ರಾಕೃತಿಕ ಪರಿಸರ. ಮಾನವ ನಿರ್ಮಿತ ಪರಿಸರವನ್ನು ನಿರ್ಮಾಣ ಮಾಡಕ್ಕೆ ಪ್ರಾಕೃತಿಕ ಪರಿಸರವನ್ನು ನಾವು ಬಳಕೆ ಮಾಡ್ಕೊತೀವಿ. ಹೌದಾ? ಈ ಉದಾಹರಣೆಗೆ ನೀವು ಕುಳಿತಿರುವಂತ ಕುರ್ಚಿ, ಬೆಂಚು, ಮೇಜು, ಮಲಗುವಂತ ಮಂಚ ಎಲ್ಲವೂ ಮಾನವ ನಿರ್ಮಿತ ಪರಿಸರ. ಅದು ನಿರ್ಮಾಣ ಆಗೋದು ಯಾವ್ದ್ರಿಂದ? ನೈಸರ್ಗಿಕ ಪ್ರಾಕೃತಿಕ ಪರಿಸರದ ಅರಣ್ಯಗಳಿಂದ ನಿರ್ಮಾಣ ಆಗಿದೆ. ಹೌದಾ? ಈಗ ಮನೆ ಮಾನವ ನಿರ್ಮಿತ. ಸರಿ, ಮನೆ ಮಾನವ ನಿರ್ಮಿತ ಹೌದು. ಯಾವ್ದನ್ನ ನಾವು ನಿರ್ಮಾಣ ಮಾಡ್ತೀವಿ? ಹೌದಲ್ಲ? ಕಲ್ಲು, ಮಣ್ಣು, ಸಿಮೆಂಟ್, ಕಬ್ಬಿಣ ಇವೆಲ್ಲವೂ ಎಲ್ಲಿ ಸಿಗುತ್ತೆ? ಪ್ರಕೃತಿಯಲ್ಲಿ ಸಿಗುವಂತ ಅದಿರುಗಳನ್ನು ಸಂಸ್ಕರಿಸಿ ಕಬ್ಬಿಣ ಮಾಡ್ತೀವಿ. ಪ್ರಕೃತಿಯಲ್ಲಿ ಸಿಗುವಂತ ವಸ್ತುಗಳನ್ನು ಬಳಕೆ ಮಾಡ್ಕೊಂಡು ಇಟ್ಟಿಗೆ ಮಾಡ್ತೀವಿ. ಮಣ್ಣನ್ನು ಉಪಯೋಗಿಸಿ ಇಟ್ಟಿಗೆ ಮಾಡ್ತೀವಿ. ಸಿಮೆಂಟ್ ಮಾಡ್ತೀವಿ. ಹಂಚು ಮಾಡ್ತೀವಿ. ಇದು ಹೀಗೆ ನಾವು ಪರಿಸರದಲ್ಲಿ ನೋಡ್ರಿ, ಒಂದು ಜೈವಿಕ ಪರಿಸರ, ಇನ್ನೊಂದು ಪ್ರಾಕೃತಿಕ ಹೌದಲ್ಲ? ಇನ್ನ ಪರಿಸರ ಮಾಲಿನ್ಯ ಅಂತ ಹೇಳ್ತಾರೆ. ಪರಿಸರ ಮಾಲಿನ್ಯ ಅಂದ್ರೇನು? ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಾಗುವ ಅನಪೇಕ್ಷಣೀಯ ಬದಲಾವಣೆಯನ್ನು ಪರಿಸರ ಮಾಲಿನ್ಯ. ವೆರಿ ಗುಡ್. ನಮ್ಮ ಪರಿಸರ ಸುತ್ತಮುತ್ತಲಿನ ಪರಿಸರದಲ್ಲಾಗುವಂತ ಅನಪೇಕ್ಷಿತ ಬದಲಾವಣೆಗಳನ್ನ, ಅಲ್ವಾ? ಅಪೇಕ್ಷೆ ಅಂದ್ರೆ ಇಷ್ಟಪಟ್ಟು ಆಗೋದು, ಅನಪೇಕ್ಷಿತ ಬೇಡಪ್ಪ ನಮಗೆ ಅಂತದ್ದು ಆಗ್ಬಿಡುತ್ತೆ. ಪರಿಸರದಲ್ಲಿ ಕಲುಷಿತ ವಾತಾವರಣ ಉಂಟಾಗುತ್ತೆ. ಹೌದಾ? ಅದನ್ನ ಎಂತ ಕರಿತೀವಿ? ಪರಿಸರ ಮಾಲಿನ್ಯ. ಮಾನವನಿಂದ ಇನ್ನ ಸರಿ ಹೇಳಪ್ಪ. ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಾಗುವ ಅನಪೇಕ್ಷಣೀಯ ಬದಲಾವಣೆ. ಅನಪೇಕ್ಷಣೀಯ ಬದಲಾವಣೆಯನ್ನ ಏನಂತ ಕರಿತೀವಿ? ಪರಿಸರ ಮಾಲಿನ್ಯ. ಈ ಅನಪೇಕ್ಷೀಯ ಬದಲಾವಣೆಗೆ ಕಾರಣ ಯಾರು? ನೋಡಿ, ಭೂಮಿ ಮೇಲೆ ಗೊಡ್ಸಿರೋದು ನಮ್ಮಂತೆ ಹಲವಾರು ಜೀವಿಗಳಿರುತ್ತವೆ. ಆ ಜೀವಿಗಳು ಯಾವೂ ಸಹ ಪರಿಸರದ ಮೇಲೆ ಅನಪೇಕ್ಷಣೀಯ ಬದಲಾವಣೆಯನ್ನ ಮಾಡಲ್ಲ. ಅನಪೇಕ್ಷೀಯ ಬದಲಾವಣೆ ಮಾಡುವಂತಹ ಮನುಷ್ಯ ಅಂತಂದ್ರೆ ಜೀವಿ ಅಂದ್ರೆ ಮಾನವ. ಹೌದಲ್ಲ? ಈಗ ಅರಣ್ಯವನ್ನ
ಅದರ ಹೆಸರು ಭೂಕಂಪ ವೆರಿ ಗುಡ್. ಯಾವುದು? ಭೂಕಂಪ. ಆಮೇಲೆ ಸುನಾಮಿ ಸುನಾಮಿ, ಸುಂಟರಗಾಳಿ, ಬಿರುಗಾಳಿ ಅದೇ ಸುಂಟರಗಾಳಿ, ಬಿರುಗಾಳಿ, ಪ್ರವಾಹ, ಚಂಡಮಾರುತ, ಹೌದಲ್ಲ? ಇನ್ನೊಂದು ಕೆಲಸ ರೀ ಜ್ವಾಲಾಮುಖಿ. ಜ್ವಾಲಾಮುಖಿಗಳು ಸಂಭವಿಸ್ತಾನೆ. ಆಮೇಲೆ ಎಂತ ಕಾರಣಗಳು? ಕೇಳಿ ಆಗುತ್ತಾ? ಆಮ್ಯಾಗ ತಡೆಗಟ್ಟಕ್ಕಾಗುತ್ತಾ? ಎಷ್ಟೇ ಬುದ್ಧಿವಂತನಾಗಿದ್ರು, ಎಷ್ಟೇ ವಿದ್ಯಾವಂತನಾಗಿದ್ರು, ಎಷ್ಟೇ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಅಭಿವೃದ್ಧಿ ಆಗಿದ್ರು, ನಿಸರ್ಗದಲ್ಲಿ ಸಂಭವಿಸುವಂತಹ ಅಚ್ಚರಿಗಳನ್ನ ಯಾವಾಗ ಎಲ್ಲಿ ಏನಾಗುತ್ತೆ ಅನ್ನೋದನ್ನ ನಾವು ಯಾರು ಊಹೆ ಮಾಡಕ್ ಸಾಧ್ಯನೇ ಇಲ್ಲ. ಆಗೂ ಸಹ ಇಲ್ಲ. ಹೌದಾ? ನಿಸರ್ಗದಲ್ಲಿ ಕೆಲವು ಸರಿ ಆಕಸ್ಮಿಕ ಅವಘಡಗಳು, ವಿಕೋಪಗಳು ಆಗುತ್ತಲ್ಲ, ಆ ವಿಕೋಪಗಳಲ್ಲಿ ನೀವೇ ಬಾಯ್ಬಿಟ್ರಿ ಒಂದ್ ಹೇಳಿದ್ರಿ ಭೂಕಂಪ ಆಗುತ್ತೆ. ಹೌದಲ್ಲ? ಭೂಕಂಪ ಆದಾಗ ಭೂಮಿ ಏನಾಗುತ್ತೆ? ನಡಗುತ್ತೆ. ಕಂಪನ ಅಂದ್ರೆ ನಡಗುತ್ತೆ. ಅತಿಯಾಗಿ ಭೂಮಿ ಕಂಪಿಸಿದಾಗ ಭೂಮಿ ತಾಯಿಯ ಒಡಲಲ್ಲಿ ನಾವೆಲ್ಲರೂ ಸೇರ್ಕೊಂಡ್ಬಿಡ್ತೀವಿ. ಹೌದಾ? ಭೂಮಿ ತಾಯಿಯ ಒಡಲಲ್ಲಿ ನಾವೆಲ್ಲರೂ ಸೇರ್ಕೊಂಡಾಗ ನಾವು ಎಷ್ಟು ಜನರು ಬದುಕ್ಬೋದು, ಬದುಕ್ತೇನೋ ಇರ್ಬೋದು. ಹೌದಲ್ವಾ? ಆಗ ಅಲ್ಲಿ ಪರಿಸರ ಏನಾಗುತ್ತೆ? ನಾಶ ಆಗುತ್ತೆ. ಪರಿಸರ ಕಲುಷಿತ ಆಗುತ್ತೆ. ಕಲುಷಿತನೇ ಏನು? ಪರಿಸರ ಮಾಲಿನ್ಯ. ಇನ್ನ ಸುನಾಮಿ. ಸುನಾಮಿ ಎಲ್ಲಾಗುತ್ತೆ? ಸುನಾಮಿ ಎಲ್ಲಾಗುತ್ತೆ? ಭೂಮಿ ನಡುಗಿದ್ರೆ ಎಲ್ಲಿ? ಆಗ ನಮ್ಮನೆಗೆ ಇರಾನ್ ಇರಲ್ಲ? ನಿಮ್ಮನೆಗೆ ಇರಾನ್ ಇರಲ್ಲ? ಎಲ್ಲಿ? ಭಾಗದಲ್ಲಿ ಜ್ವಾಲಾಮುಖಿಗಳು ಅಥವಾ ಭೂಕಂಪ ಅಂದ್ರೆ ನೀರಿನ ಅಲೆಗಳ ಏರಿಳಿತ ಏನಾಗುತ್ತೆ? ಹೆಚ್ಚಾಗುತ್ತೆ. ಅಲ್ಲಿದ್ದವರೆಲ್ಲ ಏನಾಗ್ತೀವಿ? ಕೊಚ್ಕೊಂಡು ಹೋಗ್ತೀವಿ. ಇನ್ನ ನೆಕ್ಸ್ಟ್ ಜ್ವಾಲಾಮುಖಿ ಅಂತೀವಿ. ಜ್ವಾಲಾಮುಖಿ ಅಂದ್ರೆ ಭೂಮಿಯ ಒಳಭಾಗದಿಂದ ಬಿರುಕುಗಳ ಮೂಲಕ ಶಿಲಾಪಾಕ ಹೊರಬಂದು ಸ್ಫೋಟ ಆಗುತ್ತಲ್ಲ, ಅದನ್ನ ಕರಿತೀವಿ ಜ್ವಾಲಾಮುಖಿ. ನೋಡಿ, ಜ್ವಾಲಾಮುಖಿ ಸಂಭವಿಸಿದಾಗ ಕೆಲವು ಘನ, ದ್ರವ, ಅನಿಲ ಪದಾರ್ಥಗಳು ಹೊರಬಂದು ಸ್ಫೋಟ ಆಗ್ತವೆ. ಅವುಗಳು ಸಹ ಪರಿಸರಕ್ಕೆ ಹಾನಿಯನ್ನ ಉಂಟುಮಾಡುತ್ತೆ, ಅನಪೇಕ್ಷಿತ ಬದಲಾವಣೆಯನ್ನ ಉಂಟುಮಾಡುತ್ತೆ. ಅದು ಪರಿಸರ ಮಾಲಿನ್ಯಕ್ಕೆ ಕಾರಣ ಆಗುತ್ತೆ. ಇನ್ನ ಜೊತೆಗೆ ಪ್ರವಾಹ. ಹೌದಾ? ನದಿಗಳು ಅತಿಯಾಗಿ ತುಂಬಿ ತುಳುಕಿ ಹರಿದು ಮನೆ ಮಠ ಬೆಳೆಗಳನ್ನೆಲ್ಲ ನಶಿಸಿ ಹೋಗ್ತವೆ. ಜನರು, ಪ್ರಾಣಿ ಪಕ್ಷಿಗಳು ಕೊಚ್ಕೊಂಡು ಹೋಗ್ತವೆ. ಅವುಗಳಿಂದಲೂ ಸಹ ಪರಿಸರದ ಮೇಲೆ ದುಷ್ಪರಿಣಾಮ ಆಗುತ್ತೆ. ಅದನ್ನೇನಂತ ಕರಿತೀವಿ? ಇನ್ನು ಭೂಕುಸಿತ ಆಗುತ್ತೆ.
ಇವೆಲ್ಲವನ್ನ ನಿರ್ಮಾಣ ಮಾಡಿ ಬಳಸ್ತಾ ಇರೋನು ಯಾರು? ಮನುಷ್ಯನ ಮತ್ತೆ ಕಾರಣ ಆಗ್ತಾನ ಇಲ್ಲ? ಹೌದಾ? ಮತ್ತೆ ಅತಿಯಾದ ಜನಸಂಖ್ಯೆ, ಭೂಮಿ ಮೇಲೆ ಜನಸಂಖ್ಯೆ ಏನಾಗ್ತಿದೆ? ಹೆಚ್ಚಾಗ್ತಾ ಇರ್ತಾನೆ. ಹೆಚ್ಚಾಗ್ತಿರುವಂತ ಜನಸಂಖ್ಯೆಗೆ ವಸತಿಯನ್ನ, ಮನೆಯನ್ನ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಕೃಷಿ ಭೂಮಿ ಮತ್ತೆ ಅರಣ್ಯ ಭೂಮಿನೆಲ್ಲ ನಾವು ಏನ್ ಮಾಡ್ತಿದೀವಿ? ಮತ್ತೆ ಅತಿಯಾದ ಜನಸಂಖ್ಯೆಗೆ ಉದ್ಯೋಗ ಸಿಗೋದಕ್ಕೆ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ತಿದ್ದೀವಿ. ಅತಿಯಾದ ಜನಸಂಖ್ಯೆ, ಕೈಗಾರೀಕರಣ, ನಗರೀಕರಣ, ಸ್ಫೋಟಕ ವಸ್ತುಗಳ ಬಳಕೆ ಇವೆಲ್ಲವೂ ಮಾನವನ ನಿರ್ಮಿತ ಕಾರಣ. ಅವು ಪರಿಸರದ ಅದನ್ನೇನಂತ ಕರಿತೀವಿ? ಪರಿಸರ ಮಾಲಿನ್ಯ ಅಂತೇಳಿ ಕರಿತೀವಿ. ಆಯ್ತಾ? ವಾತಾವರಣ ಕಲುಷಿತ ಆಗುತ್ತೆ. ಹಾಗಾದ್ರೆ ಪರಿಸರ ಮಾಲಿನ್ಯದಲ್ಲಿ ಎಷ್ಟು ವಿಧಗಳು ಬರ್ತವೆ? ಯಾವ್ಯಾವುದು? ಪರಿಸರ ಮಾಲಿನ್ಯದ ವಿಧಗಳು ಯಾವುವು? ಯಾವ್ಯಾವ ವಿಧ ಬರ್ತವೆ? ನೋಡೋಣ. ಪರಿಸರ ಮಾಲಿನ್ಯದಲ್ಲಿ ಯಾವ್ಯಾವ ವಿಧ? ಒಂದು, ವಾಯು ಮಾಲಿನ್ಯ. ನಾವು ಸೇವಿಸುವಂತಹ ಗಾಳಿಯಲ್ಲಿ ಶುದ್ಧತೆ ಇದೆಯಾ? ಇಲ್ಲ. ಅದೇ ರೀತಿ ನಾವು ಬದುಕಬೇಕು ಅಂದ್ರೆ ಯಾವ ಒಂದು ಸೇವನೆ? ಜಲ ಮಾಲಿನ್ಯ, ನೀರಿನ ಮಾಲಿನ್ಯ, ಜಲ ಮಾಲಿನ್ಯ. ಆಮೇಲೆ ಮತ್ತಿನ್ಯಾ ಮಾಲಿನ್ಯ ಉಂಟಾಗಿದೆ? ಪರಿಸರ ಮಾಲಿನ್ಯದಲ್ಲಿ ಎಷ್ಟು ವಿಧಗಳು? 4 ವಿಧ ಬರ್ತವೆ. ವಾಯು ಮಾಲಿನ್ಯ, ಜಲ ಮಾಲಿನ್ಯ. ಇನ್ನ 2 ವಿಧಗಳು ಯಾವುವು? ಈಗ ನಾವು ಪಾಠ ಮಾಡ್ತಿರ್ತೀವಿ, ಯಾರಾದ್ರೂ ಜೋರಾಗಿ ಹಾಡು ಮಾಡ್ಕೊಂಡು ಅಥವಾ ಹಾಡು ಹಾಕೊಂಡು ಹೋಗ್ತಾರೆ. ಅದು ನಮಗೆ ಕರ್ಕಶ ಅನ್ಸುತ್ತೆ. ನಾವು ಮಾಡುವಂತ ಪಾಠಕ್ಕೆ ತೊಂದರೆ ಆಗುತ್ತೆ. ಅದೆಂತ ಮಾಲಿನ್ಯ? ವೆರಿ ಗುಡ್. ಯಾವುದು? ಶಬ್ದ ಮಾಲಿನ್ಯ. ಶಬ್ದ ಮಾಲಿನ್ಯ. ಇನ್ನೊಂದು ಮಾಲಿನ್ಯ ಏನಪ್ಪಾ ಅಂತಂದ್ರೆ, ಮನೆಗಳಲ್ಲಿ ಶೌಚಾಲಯ ನಿರ್ಮಾಣ ಮಾಡ್ಕೊಳ್ದಲೇನೆ ಬಹಿರಂಗವಾಗಿ ಶೌಚಕ್ಕೆ ಹೋಗೋದು, ಅಥವಾ ಶೌಚಾಲಯಗಳಿದ್ರು ಬಳಸಿದ್ರೆ ಬಹಿರಂಗವಾಗಿ ಶೌಚಕ್ಕೆ ಹೋಗೋದು. ಆಯ್ತಾ? ಇನ್ನ
ಹಾ. ಭೂಮಿ ಹಾ. ಮಂಗಳ ಹ್ಮ್. ಗುರು ಹ್ಮ್. ಯುರೇನಸ್ ಹಾ. ನೆಪ್ಚೂನ್ ಶನಿ. ಶನಿ ಬಿಟ್ಟಲ್ಲ. 8 ಗ್ರಹಗಳು ತಾನೆ? ಸರಿ, 8 ಗ್ರಹಗಳನ್ನ ಪಟ್ಟಿ ಮಾಡ್ಕೊಂಡು ಕಲ್ತ್ಕೊಂಡು ಬರ್ಬೇಕು ನಾಳೆ. ಹಾಗೆ ಜೀವ ಪರಿಸರ ವ್ಯವಸ್ಥೆ ಎಂದರೇನು? ಅಥವಾ ಜೈವಿಕ ವಸ್ತುಗಳು ಮತ್ತು ಅಜೈವಿಕ ವಸ್ತುಗಳು ಎಂದರೇನು? ಅವುಗಳ ನಡುವಿನ ವ್ಯತ್ಯಾಸ ಏನು? ಅವುಗಳನ್ನು ಪಟ್ಟಿ ಮಾಡಿ ತರಬೇಕು. ಜೈವಿಕ ಮತ್ತು ಅಜೈವಿಕ ವಸ್ತುಗಳು. ಇನ್ನು ಜೀವ ಪರಿಸರ ವ್ಯವಸ್ಥೆ ಎಂದರೇನು? ಜೀವ ಪರಿಸರ ಶಾಸ್ತ್ರ ಎಂದರೇನು? ಪರಿಸರ ಎಂದರೇನು? ಪರಿಸರ ಮಾಲಿನ್ಯ ಎಂದರೇನು? ಪರಿಸರ ಮಾಲಿನ್ಯದ ವಿಧಗಳು ಯಾವುವು? ಇಷ್ಟನ್ನ ನೀವು ಕಲ್ತ್ಕೊಂಡು ಬರ್ಕೊಂಡು ಅರ್ಥ ಆಗಿದೆನಾ? ನಾಳೆ ಎಲ್ಲ ಒಪ್ಪಿಸ್ತಿರ್ತಾನೆ. ಸರಿ, ಇಂದಿಗೆ ಇವತ್ತು ಈ ಮುಗಿಸ್ಬಿಟ್ಟು